ರಾಜ್ಯದಲ್ಲಿ ಧರ್ಮ 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 ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟಗಳು, ಕಲ್ಲು ತೂರಾಟ ಇವೆಲ್ಲವೂ ಆಗ್ತಾ ಇದೆ. ಇದರ ನಡುವೆ ಸರ್ಕಾರ ಮತ್ತೊಂದು ಇಕ್ಕಟ್ಟಿಗೆ ಅಥವಾ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಳ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ನೋಡಿ, ಬೆಂಗಳೂರಿನ ಶಿವಾಜಿನಗರ ಯಾರಿಗ್ರಿ ಗೊತ್ತಿಲ್ಲ? ಇದೊಂದು ರೀತಿ ವ್ಯಾಪಾರಗಳಿಗೆ ಹಾಟ್ ಸ್ಪಾಟ್ ಶಿವಾಜಿನಗರ. ಬಟ್ ಅಲ್ಲಿ ವಾಸ ಮಾಡುವಂತಹ ಧರ್ಮ ಇನ್ನೊಂದು ಅನ್ನೋ ರೀತಿಯಲ್ಲಿ ಇತ್ತು ಇಲ್ಲಿ ತನಕ. ಬಟ್ ಈ ಶಿವಾಜಿನಗರದ ಹೆಸರಲ್ಲಿ ಒಂದು ವಿವಾದ ಶುರುವಾಗ್ತಾ ಇದೆ. ಅದೇನು ಅಂದರೆ, ಇನ್ನೇನು ಒಂದು 2-3 ವರ್ಷ ಬೇಕು ಅಂತ ಕಾಣುತ್ತೆ, 3-4 ವರ್ಷ ಅಂತಲೇ ಅಂದ್ಕೊಳ್ಳೋಣ, ಅಲ್ಲೊಂದು ಮೆಟ್ರೋ ಸ್ಟೇಷನ್ ಆಗುತ್ತೆ. ಆ ಮೆಟ್ರೋ ಸ್ಟೇಷನ್ಗೆ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಬದಲಾಗಿ ಅಲ್ಲಿ ಚರ್ಚ್ ಇದೆ, ಆ ಚರ್ಚಿನ ಹೆಸರನ್ನು ಇಡೋಣ ಅಂತ ಕಾಂಗ್ರೆಸ್ಗೆ ಕೆಲವೊಂದು ಬೇಡಿಕೆಗಳು ಬಂದಿದ್ದಾವಂತೆ. ಅಲ್ಲಿರೋ MLAಗಳು ಕೂಡ ಒತ್ತಾಯ ಮಾಡ್ತಾ ಇದ್ದಾರಂತೆ. ಈ ಅಂತೆ ಕಂತೆಗಳ ನಡುವೆ ನಿಮ್ಮ ಅಭಿಪ್ರಾಯವು ಕೂಡ ಬಹಳ ಮುಖ್ಯವಾಗುತ್ತೆ. ಶಿವಾಜಿನಗರದ ಮೆಟ್ರೋ ಸ್ಟೇಷನ್ ಹೆಸರನ್ನ ಬದಲಾವಣೆ ಮಾಡಬೇಕಾ? ಅಲ್ಲಿರುವಂತಹ ಚರ್ಚ್ ಹೆಸರನ್ನ ಇಡಬಹುದಾ? ಇಡಬೇಕು ಅಂದರೆ ಯಾಕೆ? ಬದಲಾವಣೆ ಬೇಡ ಅಂದರೆ ಯಾಕೆ? ನೀವು ಕೂಡ ಕಾಮೆಂಟ್ ಹಾಕ್ತಾ ಇರಿ, ನಾವು ಅದನ್ನು ರಿಸೀವ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅಲ್ಲಿ ನೋಡ್ರಿ, ಇದು ನಮ್ಮ ರಾಜ್ಯದ ವಿಚಾರ. ಅಲ್ಲಿ ಶಿವಾಜಿನಗರದ ಹೆಸರು ಬದಲಾಯಿಸ್ತೀವೋ ಅಥವಾ ಬಿಡ್ತೀವೋ, ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಬೇಕದು. ಪಕ್ಕದಲ್ಲಿರೋ ಮಹಾರಾಷ್ಟ್ರದವ್ರು ಬರ್ತಾ ಇದ್ದಾರೆ ಕೆದಕ್ಕೊಂಡು, ಯಾಕ್ರೀ ಶಿವಾಜಿ ಹೆಸರನ್ನ ಬದಲಾವಣೆ ಮಾಡ್ತೀರಂತೆ ನೀವು ಅಂತ. ಅವ್ರಿಗೂ ನಮ್ಮ ರಾಜ್ಯಕ್ಕೂ ಏನು ಸಂಬಂಧ? ಹಂಗೆ ನೋಡೋದಾದ್ರೆ ಸಂಬಂಧವೇ ಇಲ್ದಲ್ಲಿರೋ ಬೆಂಗಳೂರಿನಲ್ಲಿ ಎಷ್ಟೋ ಹೆಸರುಗಳಿದಾವೆ ಗೊತ್ತಾ? ರಾಜಾಜಿನಗರ ಹೆಂಗೆ ಹೆಸರು ಬಂತು ಗೊತ್ತಾ? ಯಾರು ರಾಜಾಜಿನಗರ ಅಂದರೆ? ರಾಜಾಜಿ ಅಂದರೆ ಯಾರು? ಅವರು ಯಾವ ಪಕ್ಷದವರು? ಯಾವುದೋ ಬೇರೆ ರಾಜ್ಯದವ್ರನ್ನ ಕರ್ಕೊಂಬಂದು ನಮ್ಮಲ್ಲಿ ಹಾಕಿದ್ದಾರೆ, ಅಂದರೆ ನಮ್ಮೂರಿಗೆ ಒಂದು ಹೆಸರಿಟ್ಟಿದ್ದಾರೆ. ಯಾಕೆ ತಂದರು? ಸೊ ಇದ್ರ ಬಗ್ಗೆ ನಾವು ಬಹಳ ಸೂಕ್ಷ್ಮತೆಯಿಂದ, ಬಹಳ ಅರ್ಥ ಗಂಭೀರವಾಗಿ ನಿಮಗೆ ವಿಚಾರಗಳನ್ನು ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಶಿವಾಜಿ ಮೇರಿ ಜಾನ್. ನಾನು ವಿದ್ಯಾ ಮಲ್ನಾಡ್. ಸುಟ್ಟೋಕ್ಕಿಂತ ಮುಂಚೆಯೇ ಗುಲಾಬಿ ಹೋಲಿಸುವ ಕೆಲಸಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಯ್ತಾ? ಅದು ಯಾವ ಕಾಲಕ್ಕಾಗುತ್ತೋ ಮೆಟ್ರೋ ಸ್ಟೇಷನ್ ಗೊತ್ತಿಲ್ಲ. ಇವತ್ತು ನಾಳೆಲ್ಲಂತೂ ಖಂಡಿತವಾಗ್ಲೂ ಆಗಲ್ಲ. ಮಗದೊಂದು ಕಡೆ BJP ಎಲ್ಲದರಲ್ಲೂ ರಾಜಕೀಯ ಹುಡ್ಕೋಕೆ ಮುಂದಾಗ್ತಾ ಇದೆಯಾ? ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದರ ನಡುವೆ ಈ ಶಿವಾಜಿ ನಗರದ ಸ್ಟೇಷನ್ ಹೆಸರು ಬದಲಾವಣೆಯ ಪ್ರಸ್ತಾಪ ಬಂದಿದ್ದು ಹೇಗೆ, ಯಾಕೆ ಮತ್ತು ಹೇಗೆ, ಮತ್ತು ಯಾರು ಇದನ್ನು ಪ್ರಸ್ತಾಪ ಮಾಡಿದ್ರು? ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟ್ ಇದೆ, ಮೊದಲಿಗೆ ನೋಡ್ತಾ ಹೋಗೋಣ. ಸೆಂಟ್ ಮೇರಿ ಅವರ ಹೆಸರಿನಲ್ಲಿ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅಂತಕ್ಕಂಥ ಮಾತನ್ನು ನಾನು ರಿಜ್ವಾನ್ ಜೊತೆ ಮಾತಾಡಿದ್ದೀನಿ. ಯಾಕೆಂದರೆ ರಿಜ್ವಾನ್ ಈ ಕಾನ್ಸ್ಟಿಟ್ಯೂನ್ಸಿಯವರು ಎಲ್ಲಿ ಇಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತು. ಇದೇ ಹೇಳಿಕೆ, ಇದೊಂದೇ ಒಂದು ಹೇಳಿಕೆ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮವೊಂದರಲ್ಲಿ ನೀಡಿರೋ ಇದೊಂದೇ ಒಂದು ಹೇಳಿಕೆ ದೇಶಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಮಾತ್ರವೇ ಅಲ್ಲ, ಪಕ್ಕದ ರಾಜ್ಯ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷ ಶಿವಸೇನೆ ಉದ್ಧವ್ ಬಣ ಕೂಡ ಸಿದ್ದರಾಮಯ್ಯ ಪ್ರಸ್ತಾವನೆಗೆ ವಿರೋಧ ವ್ಯಕ್ತಪಡಿಸಿದೆ. ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಹೆಸರು ಬದಲು ಪ್ರಸ್ತಾಪ. ಹೆಸರು ಬದಲಾವಣೆ ಪ್ರಸ್ತಾಪ ಮಾಡಿದ್ರಿಂದ ವಿವಾದ ಸೃಷ್ಟಿ. ಶಿವಾಜಿನಗರ ಬೆಂಗಳೂರಿನ ಅತ್ಯಂತ ಹಳೆಯ ಏರಿಯಾಗಳಲ್ಲಿ ಒಂದು. ಶಿವಾಜಿನಗರ ಅಂದ್ರೆ ಹಲವಾರು ಹೆಸರುಗಳು ಮನದಲ್ಲಿ ಸುಳಿದು ಹೋಗುತ್ತವೆ. ರಸೇಲ್ ಮಾರ್ಕೆಟ್ ಇರಬಹುದು, ಬೌರಿಂಗ್ ಅಂಡ್ ಲೇಡಿ ಕರ್ಜನ್ ಆಸ್ಪತ್ರೆ ಇರಬಹುದು. ಆದ್ರೆ ಇವುಗಳಿಗೆ ಮುಕುಟಪ್ರಾಯದಂತೆ ಇರೋದೇ ಸೇಂಟ್ ಮೇರೀಸ್ ಬೆಸಿಲಿಕಾ ಚರ್ಚ್. ಪ್ರತಿ ಬಾರಿಯ ಕ್ರಿಸ್ಮಸ್ ಸಂದರ್ಭದಲ್ಲಿ ಸಾವಿರಾರು ಜನ ಸೇಂಟ್ ಮೇರೀಸ್ ಬೆಸಲಿಕಾ ಚರ್ಚ್ಗೆ ಭೇಟಿ ನೀಡುತ್ತಾರೆ. ಇದೇ ರೀತಿ ಪ್ರತಿ ವರ್ಷ ಸೇಂಟ್ ಮೇರೀಸ್ ಬೆಸಲಿಕಾ ಚರ್ಚ್ ನಲ್ಲಿ ಜಾತ್ರೆ ನಡೆಯುತ್ತೆ. ಜೊತೆಗೆ ಮೇರಿ ಮಾತೆಯ ತೇರನ್ನ ಕೂಡ ಎಳೆಯಲಾಗುತ್ತೆ. ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಿದ್ದರಾಮಯ್ಯ ಹೆಸರು ಬದಲಾವಣೆ ಪ್ರಸ್ತಾಪ ಮಾಡಿ ಹೊಸ ವಿವಾದ ಸೃಷ್ಟಿಸಿದ್ದಾರೆ. ಸೆಂಟ್ ಮೇರಿ ಅವರ ಹೆಸರಿನಲ್ಲಿ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ರಿಜ್ವಾನ್ ಜೊತೆ ಮಾತಾಡಿದ್ದೀನಿ. ಯಾಕೆಂದರೆ ರಿಜ್ವಾನ್ ಈ ಕಾನ್ಸ್ಟಿಟ್ಯೂನ್ಸಿಯವರು ಎಲ್ಲಿ ಇಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತು. ಸಿದ್ದರಾಮಯ್ಯ ಪ್ರಸ್ತಾಪಕ್ಕೆ ಮಹಾರಾಷ್ಟ್ರ ಸಿಎಂ ವಿರೋಧ. ಕಾಂಗ್ರೆಸ್ ಮಿತ್ರ ಪಕ್ಷ ಶಿವಸೇನೆ ಉದ್ಧವ್ ಬಣದಿಂದ ಆಕ್ಷೇಪ. ಸಿಎಂ ಸಿದ್ದರಾಮಯ್ಯ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಹೆಸರಿಡೋ ಕುರಿತು ಪ್ರಸ್ತಾವನೆ ಬಂದಿದೆ. ಈ ಕುರಿತು ಚರ್ಚಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷ ಶಿವಸೇನೆ ಉದ್ಧವ್ ಬಣ ಕೂಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಸಿದ್ದರಾಮಯ್ಯಗೆ ಹೆಸರು ಬದಲಿಸದಂತೆ ಮನವಿ ಮಾಡ್ತೀನಿ ಅಂದಿದ್ದಾರೆ. शिवाजीनगर स्टेशनचं नाव बदलून
सेंट मेरी स्टेशन करणं याचा मी निषेध करतो. एक प्रकारे छत्रपती शिवरायांचा अपमान करण्याचं काम हे कर्नाटकची काँग्रेस सरकार करते, याचं मला दुःख आहे. पण मला याचं नवल वाटत नाही, कारण छत्रपती शिवरायांना अपमानित करण्याची परंपरा ही काँग्रेसमध्ये जवाहरलाल नेहरू पंतप्रधान देते हैं. और देखिए, सबसे पहले बहुत ही दुर्भाग्यपूर्ण खबर है कि शिवाजी महाराज के नाम पर अगर कोई पुराना नगर है, मेट्रो बनने से पहले भी वो शिवाजी नगर रहा है, मेट्रो बनने के बाद भी उसका नाम शिवाजी नगर ही होना चाहिए, बल्कि छत्रपति शिवाजी महाराज नगर होना चाहिए. हम सिद्धारमैया जी से निवेदन करेंगे, हम उन्हें पत्र भी लिखेंगे कि आप उस स्टेशन का नाम छत्रपति शिवाजी महाराज नगर के. ಈಗಾಗಲೇ ನಮ್ಮ ಮೆಟ್ರೋದಲ್ಲಿ ಹೆಸರಿನ ಗೊಂದಲಗಳಿವೆ. ಮೈಸೂರು ರಸ್ತೆ ಮತ್ತು ನಾಯಂಡಹಳ್ಳಿ ಪಂತರಪಾಳ್ಯದ ಸ್ಟೇಷನ್ ಬಗ್ಗೆ ಗೊಂದಲವಿದೆ. ಇದೇ ರೀತಿ ಕೋನಪ್ಪನ ಅಗ್ರಹಾರ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಸ್ಟೇಷನ್ಗಳ ಗೊಂದಲವಿದೆ. ಒಂದು ಸ್ಟೇಷನ್ಗೆ ಟೋಕನ್ ಪಡೆದು ಬೇರೆ ನಿಲ್ದಾಣದಲ್ಲಿ ಇಳಿದ್ರೆ ದಂಡ ಕಟ್ಟಬೇಕು. ಪರಿಸ್ಥಿತಿ ಹೀಗಿದ್ದಾಗ ಬೆಂಗಳೂರಿನ ಫೇಮಸ್ ಏರಿಯಾ ಆಗಿರೋ ಶಿವಾಜಿನಗರ ಹೆಸರು ಬದಲಿಸಿದ್ರೆ ಜನರಿಗೆ ಗೊಂದಲ ಆಗಲ್ವಾ ಅಂತ ಬೆಂಗಳೂರಿಗರು ಪ್ರಶ್ನಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.